ಎಲ್ಲರಿಗೂ ನಮಸ್ಕಾರಗಳು. ಒಂದು ಚಂದದ ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ರಂಗನೆಂಬ ಒಬ್ಬ ಟೋಪಿ ಮಾರಾಟಗಾರ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದನು. ತಲೆಯ ಮೇಲೆ ಬಣ್ಣ ಬಣ್ಣದ ಟೋಪಿಗಳಿಂದ ತುಂಬಿದ ಬಿದಿರಿನ ಬುಟ್ಟಿಯನ್ನು ಹೊತ್ತು ಹಳ್ಳಿಯ ಬೀದಿ ಬೀದಿಗಳಲ್ಲಿ ಸುತ್ತಾಡಿ ಟೋಪಿ ಮಾರಾಟ ಮಾಡುವುದು ರಂಗನ ದಿನಚರಿಯಾಗಿತ್ತು. ಟೋಪಿ, ಟೋಪಿ, ಟೋಪಿ ಬೇಕಾ ಟೋಪಿ, ಟೋಪಿ ಬೇಕಾ ಟೋಪಿ, ಬಣ್ಣ ಬಣ್ಣದ ಟೋಪಿ, ರಂಗನ ಬುಟ್ಟಿಯ ಟೋಪಿ, ರಂಗು ರಂಗಿನ ಟೋಪಿ, ಟೋಪಿ, ಟೋಪಿ ಬೇಕಾ ಟೋಪಿ. ಕೆಂಪು ಬಣ್ಣದ, ಹಸಿರು ಬಣ್ಣದ, ನೀಲಿ ಬಣ್ಣದ ಟೋಪಿ, ಹಳದಿ ಬಣ್ಣದ, ಕಪ್ಪು ಬಣ್ಣದ, ಕಾಮನ ಬಿಲ್ಲಿನ ಟೋಪಿ, ಹಳದಿ ಬಣ್ಣದ, ಕಪ್ಪು ಬಣ್ಣದ, ಕಾಮನ ಬಿಲ್ಲಿನ ಟೋಪಿ, ಟೋಪಿ ಬೇಕಾ ಟೋಪಿ, ರಂಗನ ಬುಟ್ಟಿಯ ಟೋಪಿ, ಟೋಪಿ ಬೇಕಾ ಟೋಪಿ, ಟೋಪಿ. ಈ ರೀತಿ ಹಾಡು ಹೇಳುತ್ತಾ ಕುಣಿಯುತ್ತಾ ರಂಗ ಬಂದನೆಂದರೆ ಸಾಕು, ಬೀದಿಯ ಮಕ್ಕಳಿಗೆಲ್ಲ ಖುಷಿಯೋ ಖುಷಿ. ರಂಗನ ಬಳಿ ಕೆಂಪು, ಹಸಿರು, ನೀಲಿ, ಹಳದಿ, ಕಪ್ಪು, ಬಿಳಿ ಹೀಗೆ ಎಲ್ಲ ಬಣ್ಣದ ಬೇರೆ ಬೇರೆ ವಿಧದ ಟೋಪಿಗಳು ಇದ್ದವು. ರಂಗನ ಬಳಿ ಇದ್ದ ಬುಟ್ಟಿಯನ್ನು ಕೆಳಗಿಳಿಸಿ, ರಂಗಣ್ಣ ನನಗೆ ಈ ಕೆಂಪು ಟೋಪಿ ಬೇಕು, ರಂಗಣ್ಣ ನನಗೆ ನೀಲಿ ಟೋಪಿ, ರಂಗ ನನಗೆ ಬಿಳಿ ಟೋಪಿ, ರಂಗಮಾಮ ನನಗೆ ಕಾಮನ ಬಿಲ್ಲು ಟೋಪಿ ಕೊಡಿ ಎಂದು ಹಿರಿಯರು ಮಕ್ಕಳು ಎಲ್ಲರೂ ಟೋಪಿಗೆ ಮುಗಿಬೀಳುತ್ತಿದ್ದರು. ರಂಗ ಬೇರೆ ಬೇರೆ ಬಣ್ಣದ್ದಷ್ಟೇ ಅಲ್ಲದೆ ವೈವಿಧ್ಯಮಯವಾದ ಟೋಪಿಗಳನ್ನೂ ತರುತ್ತಿದ್ದನು. ಹೀಗಿರಲು ಒಂದು ದಿನ ರಂಗ ಹೊಸ ಹಳ್ಳಿಯ ಕಡೆಗೆ ಟೋಪಿ ಮಾರಾಟಕ್ಕೆಂದು ಹೋದನು. ಬಹಳ ಬಿಸಿಲಿದ್ದ ಕಾರಣ ದಣಿದಿದ್ದ ರಂಗ ಅಲ್ಲೇ ಇದ್ದ ಆಲದ ಮರದ ಕೆಳಗೆ ಕುಳಿತನು. ತಾನು ಮನೆಯಿಂದ ತಂದಿದ್ದ ತಿಂಡಿಯನ್ನು ತಿಂದು ಅಲ್ಲೇ ಮರದ ಕೆಳಗೆ ನಿದ್ರೆಗೆ ಜಾರಿದನು. ಅದೇ ಮರದ ಮೇಲೆ ಮಂಗಗಳ ಹಿಂಡೊಂದು ಕುಳಿತಿತ್ತು. ಅದರಲ್ಲಿ ಒಂದು ಮಂಗದ ದೃಷ್ಟಿ ರಂಗನ ಮೇಲೆ ಬಿತ್ತು. ಕೆಳಗಿಳಿದ ಮಂಗ ರಂಗನ ಬಳಿ ಬಂದು ಕುತೂಹಲದಿಂದ ನೋಡಿತು. ಗಾಢ ನಿದ್ರೆಗೆ ಜಾರಿದ್ದ ರಂಗನಿಗೆ ಮಂಗ ಹತ್ತಿರ ಬಂದದ್ದು ಗೊತ್ತಾಗಲೇ ಇಲ್ಲ. ಇದನ್ನರಿತ ಮಂಗನಿಗೆ ರಂಗನ ಹತ್ತಿರದಲ್ಲೇ ಇದ್ದ ಬಿದುರಿನ ಬುಟ್ಟಿ ಕಣ್ಣಿಗೆ ಬಿದ್ದಿತು. ಬಣ್ಣ ಬಣ್ಣದ ಟೋಪಿಗಳನ್ನು ಕಂಡ ಮಂಗ ಛಂಗನೆ ಬುಟ್ಟಿಯೊಳಕ್ಕೆ ಹಾರಿತು. ಟೋಪಿಯನ್ನು ಕೈಗೆತ್ತಿಕೊಂಡು ಆಚೆ ಈಚೆ ತಿರುಗಿಸಿ ತಲೆಯ ಮೇಲಿರಿಸಿಕೊಂಡಿತು. ಇದನ್ನು ಕಂಡ ಇತರ ಮಂಗಗಳಿಗೂ ಟೋಪಿಯ ಮೇಲೆ ಆಸೆಯಾಯಿತು. ಬಿದಿರಿನ ಬುಟ್ಟಿಗೆ ಮುತ್ತಿಗೆ ಹಾಕಿದ ಮಂಗಗಳು ತಮಗಿಷ್ಟವಾದ ಟೋಪಿಯನ್ನು ಹಾಕಿಕೊಂಡು ಕುಣಿದಾಡಿದವು. ಕೆಲವು ಮಂಗಗಳಂತೂ ಟೋಪಿಯನ್ನು ತಲೆಯ ಮೇಲೆ ಇರಿಸಿಕೊಂಡು ಮೈಮರೆತು ರಂಗನ ಮೇಲೆ ಕುಣಿದಾಡಿದವು. ಮಂಗಗಳ ಕಾಟ ಹೆಚ್ಚಾಗಲು ಗಾಬರಿಗೊಂಡ ರಂಗ ಒಮ್ಮೆಲೆ ಬೆಚ್ಚಿ ಬಿದ್ದನು. ರಂಗ ತಡಬಡಿಸಿ ಎದ್ದಿದ್ದನ್ನು ಕಂಡ ಮಂಗಗಳೆಲ್ಲ ಹೆದರಿ ಮರವೇರಿ ಕುಳಿತವು. ಎಲ್ಲಾ ಮಂಗಗಳ ತಲೆಯ ಮೇಲೂ ಟೋಪಿಗಳಿದ್ದವು. ತನ್ನ ತಲೆಯ ಮೇಲೆ ಕೈಯಿರಿಸಿ ಕುಳಿತ ರಂಗನಿಗೆ ಒಂದು ಕ್ಷಣ ದಿಕ್ಕು ತೋಚದಂತಾಯಿತು. ಕೋಪಗೊಂಡ ರಂಗ, ಮಂಗಗಳೇ ಕೊಡ್ರೋ ನನ್ನ ಟೋಪಿ ಎಂದು ಕಿರುಚುತ್ತ ಕೆಳಗೆ ಬಿದ್ದಿದ್ದ ಮರದ ಒಣ ಟೊಂಗಿಯನ್ನು ಮಂಗಗಳ ಕಡೆಗೆ ಬಿಸಾಡಿದನು. ಕೂಡಲೇ ಮಂಗಗಳು ರಂಗನಿಗೆ ಹಲ್ಲು ಕಿರಿಯುತ್ತಾ ತಾವು ಮರದ ಟೊಂಗಿಯನ್ನು ಬಿಸಾಕಿದವು. ತಾನು ಮಾಡಿದ್ದನ್ನು ಮಂಗಗಳು ಅನುಕರಿಸುತ್ತಿದ್ದಾವೆಂದು ಅರಿತ ಬುದ್ಧಿವಂತ ರಂಗ ಒಂದು ಉಪಾಯ ಮಾಡಿದನು. ತನ್ನ ತಲೆಯ ಮೇಲಿದ್ದ ಟೋಪಿಯನ್ನು ಮಂಗಗಳ ಕಡೆಗೆ ಎಸೆದನು. ನೋಡುತ್ತಿದ್ದಂತೆ ಮಂಗಗಳೆಲ್ಲ ತಮ್ಮ ತಲೆಯ ಮೇಲಿದ್ದ ಟೋಪಿಗಳನ್ನೂ ರಂಗನ ಕಡೆಗೆ ಎಸೆದವು. ಕೂಡಲೇ ಬಿದ್ದ ಟೋಪಿಗಳನ್ನೆಲ್ಲ ಬೇಗ ಬೇಗ ಬಿದಿರಿನ ಬುಟ್ಟಿಯೊಳಗೆ ತುಂಬಿಸಿದ ರಂಗ ಅಲ್ಲಿಂದ ಕಾಲ್ಕಿತ್ತನು. ಸರಿಯಾದ ಸಮಯಕ್ಕೆ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಮಂಗಗಳ ಚೇಷ್ಟೆಯಿಂದ ರಂಗ ಪಾರಾದನು. ಬುದ್ಧಿಯುಳ್ಳವನು ಬಾಳುವನು ಎಂಬುದನ್ನು ತಿಳಿ ಹೇಳುವ ಈ ಕಥೆ ಇಷ್ಟವಾದಲ್ಲಿ ನನ್ನ ಕಥಾ ಪ್ರಪಂಚವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.